ಇದರ ಜೊತೆಗೆ 7,735 ಗ್ರಾಂ ಬೆಳ್ಳಿ, 2.64 ಕೋಟಿ ನಗದು ಹಾಗೇನೆ 95 ಬೈಕ್ ಸೇರಿ ಹಲವು ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ರಿಕವರಿಯಾದ ವಸ್ತುಗಳನ್ನು ಸಂತ್ರಸ್ತರಿಗೆ ನೀಡಿದ್ದಾರೆ ಪೊಲೀಸರು. 39% ಕಳುವಾದ ವಸ್ತುಗಳನ್ನು ಬಳ್ಳಾರಿ ಪೊಲೀಸರು ರಿಕವರಿ ಮಾಡಿ ಆ ವಸ್ತುಗಳನ್ನು ಸಂತ್ರಸ್ತರಿಗೆ ನೀಡಿದ್ದಾರೆ ಪೊಲೀಸರು. ಬಂಗಾರದ ಆಭರಣಗಳನ್ನು ಮರಳಿ ಪಡೆದಂತಹ ಜನರಲ್ಲಿ ಸಂತಸ ಮನೆ ಮಾಡಿ ನೋಡಿ. ಪೊಲೀಸ್ ಅಧಿಕಾರಿಗಳು ಯಾರೆಲ್ಲ ಆಭರಣಗಳನ್ನ ಹಾಗೇನೆ ದುಡ್ಡನ್ನ ಕಳೆದುಕೊಂಡಿದ್ರು ಅವರಿಗೆ ವಾಪಸ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ದಿವಸ ಬಳ್ಳಾರಿ ಜಿಲ್ಲಾ ಪೊಲೀಸ್ ಆಶ್ರಯದಲ್ಲಿ ಕಳುವಾದ ಮಾಲು ಮತ್ತು ಸೊತ್ತಿನ ಪ್ರಕರಣಗಳನ್ನು ವಾರಸುದಾರರಿಗೆ ವಾಪಸ್ ಕೊಡುವಂತಹ ಒಂದು ಪ್ರಕ್ರಿಯೆ ಜರುಗಿತ್ತು. ಇದು ಪೊಲೀಸಲ್ಲಿ ನಾವು ಪ್ರಾಪರ್ಟಿ ಪೆರೇಡ್ ಅಂತ ಕರಿತೀವಿ. ಅಂದರೆ ಕಳೆದ ವರ್ಷಗಳಲ್ಲಿ ಏನು ಸುಲಿಗೆ, ದರೋಡೆ, ಕಳ್ಳತನ, ರಾಬ್ರಿ ಇದರಲ್ಲಿ ಪ್ರಾಪರ್ಟಿಗಳು ಕಳುವಾಗಿರುತ್ತೆ, ಹೋಗಿರುತ್ತೆ, ಅದನ್ನು ನಾವು ರಿಕವರಿ ಮಾಡಿದ ಮೇಲೆ ನ್ಯಾಯಾಲಯದ ಆದೇಶವನ್ನು ಪಡೆದು ಅದರ ಮಾಲೀಕ ನಮ್ಮಲ್ಲಿ ಕಳ್ತನ ಆಗ್ಬಿಟ್ಟು ಈಗ 1.5 year ಆಯಿತು. 8 ತೊಲೆ ಕಳ್ತನ ಆಗಿತ್ತು. ಅದರಲ್ಲಿ 4 ತೊಲೆ ರಿಕವರ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು 4 ತೊಲೆ ರಿಕವರ್ ಮಾಡಿಕೊಡೋದಿದೆ. ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ. 1.5 year ಬ್ಯಾಕ್ 10/7/2023 ಆಗಿದ್ದು. ಇನ್ನು ಆಭರಣಗಳಿದ್ವು, ಸರ ಇತ್ತು, ಇಯರಿಂಗ್ಸ್ ಇತ್ತು, ಆಮೇಲೆ ಗೋಲ್ಡ್ ರಿಂಗ್ಸ್ ಇತ್ತು. ಅದರಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಬೇರೆ ಕಡೆ ಫಂಕ್ಷನ್ ಇತ್ತು, ಲಾಕ್ ಮಾಡಿಕೊಂಡು ನಾವು ಫಂಕ್ಷನ್ಗೆ ಹೋಗಿದ್ವಿ. ಅದ್ರ ನೆಕ್ಸ್ಟ್ ಡೇ ಬಂದು ನೋಡಿದ್ರೆ ಬಾಗ್ಲೆಲ್ಲ ಓಪನ್ ಮಾಡಿಬಿಟ್ಟು ಗಾಡ್ರೇಜ್ ಎಲ್ಲ ಓಪನ್. ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಬರೋಬ್ಬರಿ 2.5 kg ಚಿನ್ನ, ಇದರ ಜೊತೆಗೆ 7,735 ಗ್ರಾಂ ಬೆಳ್ಳಿ, 2.64 ಕೋಟಿ ನಗದು ಹಾಗೇನೆ 95 ಬೈಕ್ ಸೇರಿ ಹಲವು ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ರಿಕವರಿಯಾದ ವಸ್ತುಗಳನ್ನು ಸಂತ್ರಸ್ತರಿಗೆ ನೀಡಿದ್ದಾರೆ ಪೊಲೀಸರು. 39% ಕಳುವಾದ ವಸ್ತುಗಳನ್ನು ಬಳ್ಳಾರಿ ಪೊಲೀಸರು ರಿಕವರಿ ಮಾಡಿ ಆ ವಸ್ತುಗಳನ್ನು ಸಂತ್ರಸ್ತರಿಗೆ ನೀಡಿದ್ದಾರೆ ಪೊಲೀಸರು. ಬಂಗಾರದ ಆಭರಣಗಳನ್ನ ಮರಳಿ ಪಡೆದಂತಹ ಜನರಲ್ಲಿ ಸಂತಸ ಮನೆ ಮಾಡಿ ನೋಡಿ. ಪೊಲೀಸ್ ಅಧಿಕಾರಿಗಳು ಯಾರೆಲ್ಲ ಆಭರಣಗಳನ್ನ ಹಾಗೇನೆ ದುಡ್ಡನ್ನ ಕಳೆದುಕೊಂಡಿದ್ರು ಅವರಿಗೆ ವಾಪಸ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ದಿವಸ ಬಳ್ಳಾರಿ ಜಿಲ್ಲಾ ಪೊಲೀಸ್ ಆಶ್ರಯದಲ್ಲಿ ಕಳುವಾದ ಮಾಲು ಮತ್ತು ಸೊತ್ತಿನ ಪ್ರಕರಣಗಳನ್ನು ವಾರಸುದಾರರಿಗೆ ವಾಪಸ್ ಕೊಡುವಂತಹ ಒಂದು ಪ್ರಕ್ರಿಯೆ ಜರುಗಿತ್ತು. ಇದು ಪೊಲೀಸಲ್ಲಿ ನಾವು ಪ್ರಾಪರ್ಟಿ ಪೆರೇಡ್ ಅಂತ ಕರಿತೀವಿ. ಅಂದರೆ ಕಳೆದ ವರ್ಷಗಳಲ್ಲಿ ಏನು ಸುಲಿಗೆ, ದರೋಡೆ, ಕಳ್ಳತನ, ರಾಬ್ರಿ ಇದರಲ್ಲಿ ಪ್ರಾಪರ್ಟಿಗಳು ಕಳುವಾಗಿರುತ್ತೆ, ಹೋಗಿರುತ್ತೆ, ಅದನ್ನು ನಾವು ರಿಕವರಿ ಮಾಡಿದ ಮೇಲೆ ನ್ಯಾಯಾಲಯದ ಆದೇಶವನ್ನು ಪಡೆದು ಅದರ ಮಾಲೀಕ. ನಮ್ಮಲ್ಲಿ ಕಳ್ತನ ಆಗ್ಬಿಟ್ಟು ಈಗ 1.5 year ಆಯಿತು. 8 ತೊಲೆ ಕಳ್ತನ ಆಗಿತ್ತು. ಅದರಲ್ಲಿ 4 ತೊಲೆ ರಿಕವರ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು 4 ತೊಲೆ ರಿಕವರ್ ಮಾಡಿಕೊಡೋದಿದೆ. ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ. 1.5 year ಬ್ಯಾಕ್ 10/7/2023 ಆಗಿದ್ದು. ಇನ್ನು ಆಭರಣಗಳಿದ್ವು, ಸರ ಇತ್ತು, ಇಯರಿಂಗ್ಸ್ ಇತ್ತು, ಆಮೇಲೆ ಗೋಲ್ಡ್ ರಿಂಗ್ಸ್ ಇತ್ತು. ಅದರಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಬೇರೆ ಕಡೆ ಫಂಕ್ಷನ್ ಇತ್ತು, ಲಾಕ್ ಮಾಡಿಕೊಂಡು ನಾವು ಫಂಕ್ಷನ್ಗೆ ಹೋಗಿದ್ವಿ. ಅದ್ರ ನೆಕ್ಸ್ಟ್ ಡೇ ಬಂದು ನೋಡಿದ್ರೆ ಬಾಗ್ಲೆಲ್ಲ ಓಪನ್ ಮಾಡಿಬಿಟ್ಟು ಗಾಡ್ರೇಜ್ ಎಲ್ಲ ಓಪನ್. ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಬರೋಬ್ಬರಿ 2.5 kg ಚಿನ್ನ, ಇದರ ಜೊತೆಗೆ 7,735 ಗ್ರಾಂ ಬೆಳ್ಳಿ, 2.64 ಕೋಟಿ ನಗದು ಹಾಗೇನೆ 95 ಬೈಕ್ ಸೇರಿ ಹಲವು ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ರಿಕವರಿಯಾದ ವಸ್ತುಗಳನ್ನು ಸಂತ್ರಸ್ತರಿಗೆ ನೀಡಿದ್ದಾರೆ ಪೊಲೀಸರು. 39% ಕಳುವಾದ ವಸ್ತುಗಳನ್ನು ಬಳ್ಳಾರಿ ಪೊಲೀಸರು ರಿಕವರಿ ಮಾಡಿ ಆ ವಸ್ತುಗಳನ್ನು ಸಂತ್ರಸ್ತರಿಗೆ ನೀಡಿದ್ದಾರೆ ಪೊಲೀಸರು. ಬಂಗಾರದ ಆಭರಣಗಳನ್ನ ಮರಳಿ ಪಡೆದಂತಹ ಜನರಲ್ಲಿ ಸಂತಸ ಮನೆ ಮಾಡಿ ನೋಡಿ. ಪೊಲೀಸ್ ಅಧಿಕಾರಿಗಳು ಯಾರೆಲ್ಲ ಆಭರಣಗಳನ್ನ ಹಾಗೇನೆ ದುಡ್ಡನ್ನ ಕಳೆದುಕೊಂಡಿದ್ರು ಅವರಿಗೆ ವಾಪಸ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ದಿವಸ ಬಳ್ಳಾರಿ
ಜಿಲ್ಲಾ ಪೊಲೀಸ್ ಆಶ್ರಯದಲ್ಲಿ ಕಳುವಾದ ಮಾಲು ಮತ್ತು ಸೊತ್ತಿನ ಪ್ರಕರಣಗಳನ್ನು ವಾರಸುದಾರರಿಗೆ ವಾಪಸ್ ಕೊಡುವಂತಹ ಒಂದು ಪ್ರಕ್ರಿಯೆ ಜರುಗಿತ್ತು. ಇದು ಪೊಲೀಸಲ್ಲಿ ನಾವು ಪ್ರಾಪರ್ಟಿ ಪೆರೇಡ್ ಅಂತ ಕರಿತೀವಿ. ಅಂದರೆ ಕಳೆದ ವರ್ಷಗಳಲ್ಲಿ ಏನು ಸುಲಿಗೆ, ದರೋಡೆ, ಕಳ್ಳತನ, ರಾಬ್ರಿ ಇದರಲ್ಲಿ ಪ್ರಾಪರ್ಟಿಗಳು ಕಳುವಾಗಿರುತ್ತೆ, ಹೋಗಿರುತ್ತೆ, ಅದನ್ನು ನಾವು ರಿಕವರಿ ಮಾಡಿದ ಮೇಲೆ ನ್ಯಾಯಾಲಯದ ಆದೇಶವನ್ನು ಪಡೆದು ಅದರ ಮಾಲೀಕ ನಮ್ಮಲ್ಲಿ ಕಳ್ತನ ಆಗ್ಬಿಟ್ಟು ಈಗ 1.5 year ಆಯಿತು. 8 ತೊಲೆ ಕಳ್ತನ ಆಗಿತ್ತು. ಅದರಲ್ಲಿ 4 ತೊಲೆ ರಿಕವರ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು 4 ತೊಲೆ ರಿಕವರ್ ಮಾಡಿಕೊಡೋದಿದೆ. ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ. 1.5 year ಬ್ಯಾಕ್ 10/7/2023 ಅಲ್ಲಿ ಆಗಿದ್ದು. ಇನ್ನು ಆಭರಣಗಳಿದ್ವು, ಸರ ಇತ್ತು, ಇಯರಿಂಗ್ಸ್ ಇತ್ತು, ಆಮೇಲೆ ಗೋಲ್ಡ್ ರಿಂಗ್ಸ್ ಇತ್ತು. ಅದರಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಬೇರೆ ಕಡೆ ಫಂಕ್ಷನ್ ಇತ್ತು, ಲಾಕ್ ಮಾಡಿಕೊಂಡು ನಾವು ಫಂಕ್ಷನ್ಗೆ ಹೋಗಿದ್ವಿ. ಅದ್ರ ನೆಕ್ಸ್ಟ್ ಡೇ ಬಂದು ನೋಡಿದ್ರೆ ಬಾಗ್ಲೆಲ್ಲ ಓಪನ್ ಮಾಡಿಬಿಟ್ಟು ಗಾಡ್ರೇಜ್ ಎಲ್ಲ ಓಪನ್. ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಬರೋಬ್ಬರಿ 2.5 kg ಚಿನ್ನ, ಇದರ ಜೊತೆಗೆ 7,735 ಗ್ರಾಂ ಬೆಳ್ಳಿ, 2.64 ಕೋಟಿ ನಗದು, ಹಾಗೇನೆ 95 ಬೈಕ್ ಸೇರಿ ಹಲವು ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ರಿಕವರಿಯಾದ ವಸ್ತುಗಳನ್ನು ಸಂತ್ರಸ್ತರಿಗೆ ನೀಡಿದ್ದಾರೆ ಪೊಲೀಸರು. 39% ಕಳುವಾದ ವಸ್ತುಗಳನ್ನು ಬಳ್ಳಾರಿ ಪೊಲೀಸರು ರಿಕವರಿ ಮಾಡಿ ಆ ವಸ್ತುಗಳನ್ನು ಸಂತ್ರಸ್ತರಿಗೆ ನೀಡಿದ್ದಾರೆ ಪೊಲೀಸರು. ಬಂಗಾರದ ಆಭರಣಗಳನ್ನ ಮರಳಿ ಪಡೆದಂತಹ ಜನರಲ್ಲಿ ಸಂತಸ ಮನೆ ಮಾಡಿತ್ತು. ನೋಡಿ, ಪೊಲೀಸ್ ಅಧಿಕಾರಿಗಳು ಯಾರೆಲ್ಲ ಆಭರಣಗಳನ್ನ ಹಾಗೇನೆ ದುಡ್ಡನ್ನ ಕಳೆದುಕೊಂಡಿದ್ರು ಅವರಿಗೆ ವಾಪಸ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ದಿವಸ ಬಳ್ಳಾರಿ ಜಿಲ್ಲಾ ಪೊಲೀಸ್ ಆಶ್ರಯದಲ್ಲಿ ಕಳುವಾದ ಮಾಲು ಮತ್ತು ಸೊತ್ತಿನ ಪ್ರಕರಣಗಳನ್ನು ವಾರಸುದಾರರಿಗೆ ವಾಪಸ್ ಕೊಡುವಂತಹ ಒಂದು ಪ್ರಕ್ರಿಯೆ ಜರುಗಿತ್ತು. ಇದು ಪೊಲೀಸಲ್ಲಿ ನಾವು ಪ್ರಾಪರ್ಟಿ ಪೆರೇಡ್ ಅಂತ ಕರಿತೀವಿ. ಅಂದರೆ ಕಳೆದ ವರ್ಷಗಳಲ್ಲಿ ಏನು ಸುಲಿಗೆ, ದರೋಡೆ, ಕಳ್ಳತನ, ರಾಬ್ರಿ ಇದರಲ್ಲಿ ಪ್ರಾಪರ್ಟಿಗಳು ಕಳುವಾಗಿರುತ್ತೆ, ಹೋಗಿರುತ್ತೆ, ಅದನ್ನು ನಾವು ರಿಕವರಿ ಮಾಡಿದ ಮೇಲೆ ನ್ಯಾಯಾಲಯದ ಆದೇಶವನ್ನು ಪಡೆದು ಅದರ ಮಾಲೀಕ. ನಮ್ಮಲ್ಲಿ ಕಳ್ತನ ಆಗ್ಬಿಟ್ಟು ಈಗ 1.5 year ಆಯಿತು. 8 ತೊಲೆ ಕಳ್ತನ ಆಗಿತ್ತು. ಅದರಲ್ಲಿ 4 ತೊಲೆ ರಿಕವರ್ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು 4 ತೊಲೆ ರಿಕವರ್ ಮಾಡಿಕೊಡೋದಿದೆ. ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ. 1.5 year ಬ್ಯಾಕ್ 10/7/2023 ಅಲ್ಲಿ ಆಗಿದ್ದು. ಇನ್ನು ಆಭರಣಗಳಿದ್ವು, ಸರ ಇತ್ತು, ಇಯರಿಂಗ್ಸ್ ಇತ್ತು, ಆಮೇಲೆ ಗೋಲ್ಡ್ ರಿಂಗ್ಸ್ ಇತ್ತು. ಅದರಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಬೇರೆ ಕಡೆ ಫಂಕ್ಷನ್ ಇತ್ತು,